ಡೋನಿ ನದಿ ಪ್ರವಾಹ ಪೀಡಿತ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಸಾರವಾಡ ಗ್ರಾಮದ ರೈತರ ಪ್ರವಾಹ ಪೀಡಿತ ಎಲ್ಲ ಜಮೀನುಗಳಿಗೆ ನೀಡಿರುವ ಭೂ ಪರಿವರ್ತನೆಯ ಆದೇಶವನ್ನು ತಕ್ಷಣವೇ ರದ್ದುಪಡಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ನಿರ್ದೇಶನ ನೀಡುವಂತೆ ಒತ್ತಾಯಿಸಿ ಅಖಂಡ ಕರ್ನಾಟಕ ರೈತ ಸಂಘದಿಂದ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಖಂಡ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ ಕುಲಕರ್ಣಿ ಮಾತನಾಡಿ, ಸಾರವಾಡ ಗ್ರಾಮದ ಸರ್ವೆ ನಂಬರ್ 613 ಸೇರಿದಂತೆ ಪ್ರವಾಹ ಪೀಡಿತ ರೈತರ ಎಲ್ಲ ಜಮೀನುಗಳಿಗೆ ವಸತಿ ಉದ್ದೇಶಕ್ಕಾಗಿ ಭೂ ಪರಿವರ್ತನೆಗೆ ನೀಡಿದ ಅನುಮತಿಯನ್ನು ರದ್ದುಪಡಿಸುವಂತೆ ವಿಜಯಪುರ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಹುಂಚಾಳ ಗ್ರಾಮದ ಸಂಗನಬಸವ ಮಹಾಸ್ವಾಮಿಗಳು, ರೈತ ಹೋರಾಟಗಾರ ಮಲ್ಲಿಕಾರ್ಜುನ ಬಟಗಿ, ಬಾಲಪ್ಪಗೌಡ ಲಿಂಗದಳ್ಳಿ, ವಿಠ್ಠಲ್ ಬಿರಾದಾರ್, ಗುರುರಾಜ ಪಡಿಶೆಟ್ಟಿ, ಗುರುಲಿಂಗಪ್ಪ ಪಡಸಲಿಗಿ ಸೇರಿದಂತೆ ರೈತ ಸಂಘದ ಪದಾಧಿಕಾರಿಗಳು, ರೈತರು ಉಪಸ್ಥಿತರಿದ್ದರು. ವರದಿ ಸಮಯ ಟಿವಿ ಕೆ ನ್ಯೂಸ್, ವಿಜಯಪುರ. ಆದೇಶ ಮಾಡಿದ ಸರ್ಕಾರಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಸರ್, ಈಗ ಸರ್ಕಾರ, ರಾಜ್ಯ ಸರ್ಕಾರ ನಿಯೋಜಿತ ಸಚಿವ ಸಂಪುಟ ಸಭೆ ಕರೆದು ಆಲ್ಮಟ್ಟಿ 524.256 ನೀರು ನಿಲ್ಲಿಸಿದಾಗ ಬಿಡುಗಡೆ ಆಗಿರ್ತಕ್ಕಂಥ ಜಮೀನುಗಳಿಗೆ ಪ್ರತಿ ಎಕರೆಗೆ ಅಂದರೆ ಒಣ ಬೇಸಾಯ 30 ಲಕ್ಷ ಇರ್ತದೆ, ನೀರಾವರಿ ಜಮೀನು ಇರ್ತಕ್ಕಂಥದ್ದು 40 ಲಕ್ಷ ಇರ್ತದೆ. ಇದಕ್ಕೆ ಈ ಸರ್ಕಾರ ನಿಗದಿ ಮಾಡಿದ ದರಕ್ಕೆ ನಾವು ಒಪ್ಪಲ್ಲ. ಯಾಕಂತಂದ್ರೆ ಭೂಮಿ ಒಂದು ಸಲ ಕಳ್ಕೊಂಡ್ರೆ ವಾಪಸ್ ಭೂಮಿ ಸಿಗಲ್ಲ. ಇಲ್ಲ, ಇವ್ರಿಗೆ ನಾವು ಪರಿಹಾರ ಕೊಡೋದು ಬೇಡ, ಏನು ಫಲವತ್ತಾದ ಭೂಮಿ ಇರ್ತಾರೆ ಇದೇ ಭೂಮಿನ ಬೇರೆ ಕಡೆ ಕೊಟ್ಬಿಡೋಣ. ಈ ಮಾಮೂಲಿ ಹಳ್ಳಿ ಒಳಗೆ ಒಂದು ಎಕರೆಗೆ 40 ರಿಂದ 50 ಲಕ್ಷ ರೂಪಾಯಿ ಆರಾಮಾಗಿ ಮಾರಾಟ ಆಗ್ತದೆ. ಒಣ ಬೇಸಾಯ, ನೀರಾವರಿ ಬೇಡ, ಒಣ ಬೇಸಾಯನ 40 ರಿಂದ 50 ಲಕ್ಷ ಆರಾಮಾಗಿ ಖರೀದಿ ತಗೋತಾರೆ. ಮತ್ತು ಇವರು ಯಾವ ಮಾನದಂಡ ಮೇಲೆ 30 ಲಕ್ಷ ರೂಪಾಯಿ ಒಣ ಬೇಸಾಯಕ್ಕೆ ಇದನ್ನು ಫಿಕ್ಸ್ ಮಾಡಿದರು. ಇವರು ಹಳ್ಳಿ ಒಳಗೆ ನಿಜವಾಗಿ ಯಾರು ಫಲಾನುಭವಿ ರೈತರು ಅದಾರ, ಭೂಮಿ ಕಳೆದ ಸಂತ್ರಸ್ತರು, ಅವ್ರನ್ನ ಕರ್ಕೊಂಡು ಸಭೆ ಮಾಡ್ಬೇಕಾಗಿತ್ತು ರೀ. ನನಗೆ ಅನಿಸಿದ ಮಟ್ಟಿಗೆ ಆ ಪಕ್ಷದ ಕಾರ್ಯಕರ್ತರನ್ನ ಅವ್ರು ಬೆಂಬಲಿಯವರು. ಇದರ ರೈತರೊಳಗೂ ಸಾಕಷ್ಟು ರೈತರ ವಿಭಾಗಗಳದಾರೆ, ರಾಜಕೀಯ ಮಾಡೋ ರೈತರು ಅದಾರೆ. ಅಂಥ ರೈತರು ಕರ್ಕೊಂಡ್ಬಂದು ಅವ್ರ ಕಡೆಯಿಂದ ಓಟ್ ಕೇಳಿಸ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾವು ಒಪ್ಪಂಗಿಲ್ಲ. ನಿಜವಾಗಿ ಅವ್ರು ರೈತರ ಬಗ್ಗೆ ಕಳಕಳಿ ಇತ್ತು ಅಂತಂದ್ರೆ ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಯ ಮಧ್ಯಸ್ಥಳ ಆಲ್ಮಟ್ಟಿ ಒಳಗೆ ಮತ್ತೊಮ್ಮೆ ಸಚಿವ ಸಂಪುಟ ಸಭೆ ಆಗುತ್ತೆ. ಈ ಸಚಿವ ಸಂಪುಟ ಸಭೆ ಒಳಗೆ ತೆಗೆದುಕೊಂಡ ನಿರ್ಣಯ ನಾವು ಸಂಪೂರ್ಣ ವಿರೋಧ ಮಾಡ್ತೀವಿ. ರೈತರಿಗೆ ಅನ್ಯಾಯ ಮಾಡಿದ ಸರ್ಕಾರ, ಇದನ್ನು ಯಾವ ಕಾರಣಕ್ಕೂ ಒಪ್ಪಂಗಿಲ್ಲ. ಮತ್ತು ಈಗೇನು ಕಾಲುವೆಗಳಿಗೆ 25 ಲಕ್ಷ ರೂಪಾಯಿ ಮಾಡಿದ್ದಾರೆ, ಅದು ಮುಂದುವರಲೇಕ, ಅದು ಪ್ರಶ್ನೆ ಇಲ್ಲ. ಈ ಎರಡು ಪರಿಹಾರದ ಬಗ್ಗೆ ನಾವು ಇದನ್ನು ವಿರೋಧ ಮಾಡ್ತೀವಿ. ಯಾಕಂದ್ರೆ ಲಕ್ಷಾಂತರ ಎಕರೆ ಜಮೀನ ಮನೆ ಮಠ ಕಳ್ಕೊಂಡು ಇನ್ನೂ ಕೂಡ ನಿರಾಶ್ರಿತರಾಗಿ ಬೇರೆ ರಾಜ್ಯಗಳಿಗೆ ಗುಳೆ ಹೋಗುವಂಥ ಪರಿಸ್ಥಿತಿ ಇನ್ನೂ ಅವರು ಸುಧಾರಣೆ ಆಗಿಲ್ಲ. ಮತ್ತು ಈಗ ಫಲವತ್ತಾದ ಭೂಮಿ ಕೊಟ್ಟಿಸಿಂದ ಮತ್ತೆ ಇವರು ಬೀದಿ ಪಾಲಾಗುವಂಥ ಪರಿಸ್ಥಿತಿ ಆಗ್ತದೆ. ಯಾಕಂದ್ರೆ 25 ಲಕ್ಷ ರೂಪಾಯಿ ಏನು ಇವ್ರೇನು 30 ಲಕ್ಷ ರೂಪಾಯಿ ನಮ್ಗೆ ಬಿಟ್ಟು ಕೊಡಂಗಿಲ್ಲ. ಒಂದು ಪ್ಲಾಟ್ ಬ್ರಾಂಡ್ ಸರ್, ಒಂದು ಪ್ಲಾಟ್ 20 ಲಕ್ಷ ಕೊಟ್ಟರು ಒಂದು ಪ್ಲಾಟ್ ಬ್ರಾಂಡ್ ಸಿಕ್ಕಾಗ್ರಿ. ಅಂತಾದ್ರಾಗ ಅವ್ರು ಭೂಮಿ ತೊಗೊಂಡು ನಮ್ಮ ಬೀದಿ ಪಾಲ್ ಮಾಡ್ತಾರೆ. ಹೆಂಗೆ ಸರ್ ರೈತರಿಲ್ಲ ಹೋಗ್ರಿ. ಇದಕ್ಕೆಲ್ಲ ಸಂಪೂರ್ಣ ನಾವು ರೈತ ವಿರೋಧ ಮಾಡ್ತೀವಿ ಸರ್ಕಾರ ನಿರ್ಣಯಕ್ಕೆ. ಯಾಕೆ ಅನ್ನೋದು ನಾವು ಒಪ್ಪಂಗಿಲ್ಲ. ಇದು ಒಂದು ಪೈಸನೂ ಕೊಡ್ಕೊಡೋದು. ಇದನ್ನು ಪುನಃ ಏನದ ಮತ್ತು ಸಚಿವ ಸಂಪುಟ ಸಭೆ ಆಲ್ಮಟ್ಟಿ ರೈತರು ಕರಿಬೇಕು ಸರ್. ಯಾರು ಫಲಾನುಭವಿಗಳಾದ್ರೆ ಏನು 524.250 ನಿಲ್ಲಿಸಿದಾಗ ಏನು ಮುಳುಗಡೆ ಆಗ್ತಾವಲ್ಲ ಆ ಜಮೀನು ರೈತರನ್ನೇ ಕರೆಸ್ಬೇಕು. ಪಕ್ಕ ನಾವು ರೈತ ಮುಖಂಡರು ಇರ್ಬೇಕು. ಅಲ್ಲಿ ನಮ್ಮ ಜೊತೆ ಚರ್ಚೆ ನಡೀಲಿ. ಸುಮ್ಮನೆ ತಮ್ಮ ಬೇಕಾದ ಕಾರ್ಯಕರ್ತ ಕರೆಸಿ ರೈತರು ಒಪ್ಪಿತ ಬೆಲೆ ತಿಳ್ಕೊಂಡ್ರೆ ಯಾರು ರೈತರನ್ನ ಯಾರು ಒಪ್ಪಾರು ಬೇಕಂದ್ರೆ ಕಾರ್ಯಕರ್ತರು ಕರೆಸಿ ಅವ್ರಿಗೆ ಏನೋ ಹೇಳ್ತೀನಿ ಕಳಿಸ್ಬಿಡ್ತಾರೆ.